ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಸೈನಿಕರಿಗೆ ಮೋಸ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ವಿ ಸಿ ಪ್ರಕಾಶ್, 1999 ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥವರು ನೀವು. ದೇಶಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ್ದೀರಿ, ಸಾಕಷ್ಟು ಹೋರಾಡಿದ್ದೀರಿ. ಹ್ಯಾಟ್ಸ್ ಆಫ್ ಟು ಯು. ಫಸ್ಟ್ ಆಫ್ ಆಲ್ ನಿಮಗೆ ನಿವೃತ್ತಿ ಆಗಿದೆ ಯಾವಾಗ ನೀವು? 2001 2001 ಡಿಸೆಂಬರ್. ಓಕೆ. ನಿಮಗೆ ಪ್ರತಿ ತಿಂಗಳು ಪೆನ್ಷನ್ ಬರ್ತಾ ಇದೆ ಸರ್. ಎಷ್ಟು ಬರ್ತಾ ಇತ್ತು? ಈಗ 8000 ಸಮಥಿಂಗ್ ಬರ್ತಾ ಇದೆ. ಮುಂಚೆ ನಾ ಸೇರಿದಾಗ 1300 ಸಮಥಿಂಗ್ ಬರ್ತಾ ಇದೆ ಸರ್. 1300 ರೂಪಾಯಿ ಪೆನ್ಷನ್. 1300 ರೂಪಾಯಿ. ಓಕೆ. ಈ ಸೈಟ್ ನಿಮಗೆ ಬೇಕು ಅಂತ ಅನ್ನಿಸ್ತು, ಆ ಪೆನ್ಷನ್ ದುಡ್ಡಲ್ಲಿ ನೀವು ಸೈಟ್ ತೊಗೊಳ್ಬೇಕು ಅಂತ ಹೋದ್ರಿ. ಅಫ್ಕೋರ್ಸ್ ಯಾರಿಗೆ ಆದರೂ ಕೂಡ ಒಂದು ಸೈಟ್ ಮಾಡ್ಕೊಳ್ಬೇಕು ಅನ್ನೋದು ಬಹುದೊಡ್ಡ ಕನಸಾಗಿರುತ್ತೆ. ನಿಮ್ಗೆ ಹೇಗೆ ಗೊತ್ತಾಯಿತು ಅಲ್ಲಿ ಒಂದು ಸೈಟ್ ಇದೆ, ಇಂಥವ್ರು ಮಾರ್ತಿದ್ದಾರೆ ಅಂತ ಗೊತ್ತಾಗಿದ್ದು ಹೇಗೆ? ಎಷ್ಟು ದುಡ್ಡು ಕೊಟ್ರಿ? ಅಲ್ಲಿ ಮಾಜಿ ಸೈನಿಕರು ಎಲ್ಲರೂ ತಗೋತಾ ಇದ್ರು. ನಮಗೂ ಹೇಳಿದ್ರು, ಪ್ರಕಾಶ್ ಅವರು ನೀವು ತಗೊಳ್ಳಿ, ಸೈಟ್ ಪರವಾಗಿಲ್ಲ, ಎಲ್ಲ ಕಡೆಯಿಂದ ಪಬ್ಲಿಷ್ ಆಗ್ತಾ ಇದೆ, ಒಳ್ಳೆ ಸೈಟ್ ಕಡೆಯಿಂದ ನಿಮ್ಗೆ ಸೈಟ್ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾ ಇದೆ, ತಗೊಳ್ಳಿ ಅಂತ ಹೇಳಿದ್ರಿಂದ ನಾನೇನು ಮಾಡಿದೆ, ನಾನು ಅಷ್ಟೇ ತಿಂಗಳು ಥರ ಕಟ್ಟೋ ರೀತಿ ಆದರೆ ಈಸಿ ಆಗ್ತದೆ, ಪೆನ್ಷನ್ದಲ್ಲಿ ಹೆಂಗಾರು ಕಟ್ಬಿಟ್ಟು ತಗೋಬೋದು ಅಂತ ಹೇಳ್ಬಿಟ್ಟು ಆ ತಿಂಗಳು ಕೊಟ್ಟು ನಾನು ಆ ಸೈಟ್ನ ಪರ್ಚೇಸ್ ಮಾಡಿದೆ. ಎಷ್ಟು ಡೈಮೆನ್ಷನ್ ಸೈಟ್? ಎಷ್ಟು ಡೈಮೆನ್ಷನ್? 30x40 ಸರ್. ಆಗಿನ ಕಾಲಕ್ಕೆ ಎಷ್ಟು ಕೊಟ್ರಿ? ರಿಜಿಸ್ಟ್ರೇಷನ್ ಚಾರ್ಜಸ್ ಎಲ್ಲ ರಿಜಿಸ್ಟ್ರೇಷನ್ ಚಾರ್ಜ್ ಎಲ್ಲ ಸೇರಿ ಸರ್ 60-70 ಹತ್ರ ಆಯ್ತು ಸರ್. ಎಲ್ಲಿ ಅದು ಸೈಟ್? ಯಾವ ಜಾಗದಲ್ಲಿ ಸೈಟ್? ಹುಲಿಮಂಗಲ, ಆನೇಕಲ್ ತಾಲೂಕು, ಜಿಗಣಿ ಹೋಬಳಿ ಸರ್. ಓಕೆ. ಯಾವಾಗ ತೊಗೊಂಡಿದ್ದು? ಯಾವ ಇಸ್ವಿಲ್ ತೊಗೊಂಡಿದ್ದು? 2003 ಸರ್. 2003. ಓಕೆ. 2003 ತೊಗೊಂಡಿದ್ದು. ಈಗಾಗಲೇ ಆಲ್ಮೋಸ್ಟ್ 10 ವರ್ಷ ಆಗಿದೆ. 10 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತಂದರೆ ಆ 60,000 ಸೈಟು ಪ್ರಾಬಬ್ಲಿ ಈಗ ಲಕ್ಷಾನ್ಗಟ್ಟಲೆ ಹೋಗುತ್ತೆ. ಹೌದು ಸರ್, ಖಂಡಿತ ಸರ್. ಓಕೆ, ಆಲ್ ರೈಟ್. 2003 ಸೈಟ್ ತೊಗೊಂಡ್ರಿ ಅಂತ ಹೇಳ್ತಿದ್ದೀರಿ. ನಂತರದಲ್ಲಿ 60,000 ರೂಪಾಯಿ ದುಡ್ಡನ್ನು ಕೊಟ್ರಿ ನೀವು. ಓಕೆ. ಪಂಡಿತ್ ಸೋಮವಂಶಿ, ನೀವು ಎಷ್ಟು ಡೈಮೆನ್ಷನ್ ಸೈಟ್ ತೊಗೊಂಡಿದ್ರಿ? 30-40. ಸೇಮ್ ದುಡ್ಡ ಕೊಟ್ಟಿದ್ದು ನೀವು? ಸೇಮ್ ದುಡ್ಡು. ನಿಮ್ಮ ಥರ ಎಷ್ಟು ಜನ ಮಾಜಿ ಸೈನಿಕರು ತೊಗೊಂಡಿದ್ರು ಸರ್ ಸೈಟನ್ನು? ಎಷ್ಟು ಜನ ಯೂಶಲಿ? ಆ ಟೈಮ್ನಲ್ಲಿ ಸುಮಾರು ಒಂದು 20 ಜನರ ಇತ್ತು ಸರ್. ರೆಸ್ಪೆಕ್ಟಿವ್ ಪರ್ಸನ್, ಏರ್ ಫೋರ್ಸ್, ನೇವಿ ಅಂತ ಇದ್ದರು ಆ ಟೈಮ್ನಲ್ಲಿ. ಸೊ ನಮಗೆ ಅದು ಸೈಟ್ ಲೆವೆಟ್ ಮಾಡಿ ತೋರಿಸ್ಲಿಕ್ಕೆ ಬಂದಿದ್ರು. ಸಮ್ ಬ್ರೋಕರ್ಸ್ ಒಳಗಡೆ ಎಲ್ಲ ಇದ್ದರು ತೋರಿಸ್ಲಿಕ್ಕೆ. ತೋರಿಸ್ಕಷ್ಟೇ ತಗೊಂಡು ಸ್ಟಾರ್ಟಿಂಗ್ 5,000 ರೂಪೀಸ್ ಇನಿಷಿಯಲ್ ಪೇಮೆಂಟ್ ಮಾಡಿಸ್ಬಿಟ್ಟಿದ್ದು. ಎವ್ರಿ ಮಂತ್ 1,000 ರೂಪೀಸ್ ಪೇಮೆಂಟ್ ಮಾಡಿ ಒಳ್ಳೆ ಆಯಿತು ಅನ್ಕೊಳ್ಳಿ. ಇಷ್ಟು ಎಲ್ಲ ಒಳ್ಳೆ ಸಿಗ್ತದೆ. ಫ್ಯೂಚರ್ನಲ್ಲಿ ಇಲ್ಲ ಲೇಔಟ್ ಆಗೋಗಂತ ಇನ್ನು ನಾವು ಇಲ್ಲಿ ಸೆಟಲ್ ಆಗಲಿಲ್ಲ. ನಾನು 99 ರಿಟೈರ್ ಆಗಿದೆ. 99 ಮಾರ್ಚ್ 31. ಸೊ ಕಾರ್ಗಲ್ಲಿಂದೇ ಬಂದಿದ್ದೀನಿ. ಕಾರ್ಗಲ್ ವಾರ ಮೇನಲ್ಲಿ ಫಿನಿಶ್ ಆಯಿತು, ಜೂನ್ನಲ್ಲಿ. ಸೊ ನಾನು 99 ಮಾರ್ಚ್ 31 ಬಂದೆ. ಸೊ ಬಂದ ತಕ್ಷಣ ಇಲ್ಲ ಒಂದು ನಡೀತಾ ಇದು. ಈಗ ಎಲೆಕ್ಟ್ರಾನಿಕ್ ಸಿಟಿ, ಮಿಲೇನಿಯಂ ಸಿಟಿ ಅಂತ ಒಂದು ಆಗ್ತಾ ಇದೆ. ಮಿಲೇನಿಯಂ ಸಿಟಿ? ಹಾಂ, ಮಿಲೇನಿಯಂ ಸಿಟಿ ಅಂತ ಆಗ್ತಾ ಇದೆ. ಸೊ ಯಾರು ಇದು ತೊಗೊಂಡು ಸೊ ಅವರೇ ಕ್ವಾಲೀಸ್ ಎಲ್ಲ ವೆಹಿಕಲ್ ಮಾಡಿ ನಮಗೆಲ್ಲ ಸೈಟ್ ಎಲ್ಲ ತೋರಿಸಿದ್ರು. ಸೈಟ್ ವಿಸಿಟ್ ಅವರೇ ಮಾಡಿಸಿದ್ರು. ಸಲಾವುದ್ದೀನ್ ಅವರೇ ಮಾಡಿಸಿದ್ರು. ಮಾಡಿಸಿ ಎಲ್ಲ ಸೈಡ್ ಎಲ್ಲ ತೋರಿಸಿದ್ರು. ಸೊ ನಾವೆಲ್ಲ ಮನೆಯಲ್ಲಿ ವಿಚಾರ ಎಲ್ಲ ಮಾಡಿದೆವು. 1,000 ರೂಪೀಸ್ ಮಂತ್ಲಿ ಕಟ್ಬೇಕು. ಇನಿಷಿಯಲ್ ಪೇಮೆಂಟ್ 5,000 ಕಟ್ಬೇಕು. ಆ್ಯಂಡ್ ಹೀಗಾಗಿ ನಾನು 3-4 ಸೈಟ್ ತೊಗೊಂಡಿದ್ದೆ ಅಲ್ಲಿ. ಬಟ್ ಕಟ್ಲಿಕ್ಕೆ ಆಗಲಿಲ್ಲ ಸರ್. ಓಕೆ. ಯಾಕಂದರೆ 1,300 ನನ್ನ ಸ್ಯಾಲರಿ ಇತ್ತು ಪೆನ್ಷನ್. ಸೊ ಈಗೇನು 2 ಮಂತ್ 3 ಮಂತ್ ಕಟ್ಟೆ, ಆಮೇಲೆ ಆಗ್ತಾ ಇದ್ದಿಲ್ಲ. ಸೊ ಮಕ್ಕಳು ಎಜುಕೇಷನ್ ಎಲ್ಲ ಕಮ್ಮಿ, 4 ಮಕ್ಕಳಿದೆ. ಸೊ ಇದರಲ್ಲಿ ಆಗ್ತಾ ಇದ್ದಿಲ್ಲ. ಸರೆಂಡರ್ ಮಾಡಿದೆ. ನೀವು ಎಷ್ಟು ದುಡ್ಡು ಇದೆ ಅಷ್ಟು ದುಡ್ಡು ಕೊಡ್ಬೇಡಿ ವಾಪಸ್. ಆಲ್ ರೈಟ್ ಪಂಡಿತ್ ಸೋಮವಂಶಿ ಅವರೇ, ಈಗ ವಿ ಸಿ ಪ್ರಕಾಶ್ 2003 ಸೈಟ್ ತೊಗೊಂಡ್ರಿ, 60,000 ರೂಪಾಯಿ ಕೊಟ್ರಿ. ಆಲ್ ರೈಟ್. ಸೈಟು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಯ್ತಾ? ರಿಜಿಸ್ಟರ್ ಆಯಿತು. ಆಮೇಲೆ ಈಗ ನಿಮ್ಗೆ ಆದಂಥ ಅನ್ಯಾಯ ಏನು ಸರ್? ನಾವು 2 ಸಲ ಕಾಂಪೌಂಡ್ ಹಾಕಿದ್ದೆ ಅಲ್ಲಿ. ಆ 2 ಸಲನೂ ಅವರು ಹೊಡೆದಾಕ್ಬಿಟ್ರು, ಮುನಿರೆಡ್ಡಿ ಕಡೆಯವರು. ಅಲ್ಲಿಂದ ನಾವೇನು ಮಾಡಿದ್ವು, ಅದನ್ನ ತೊಗೊಂಡೋಗಿ ಅದು ಹೊಡೆದಾಕ್ಬಿಟ್ಟು ಏನು ಮಾಡಿದ್ರು, ಬೇರೆ ಕಡೆ ತೊಗೊಂಡೋಗಿ ಅದನ್ನ ಏನೇನು ಆ ಕಾಂಪೌಂಡಿಗೆ ಐಟಮ್ ಹಾಕಿದ್ನಲ್ಲ ಬೇರೆ ಕಡೆ ತೆಗೆದು ಎಷ್ಟು ಬಿಟ್ಟಿದ್ರು. ಪುನಃ ಎಕ್ಸರ್ಸೈಸ್ ಏನು ಮಾಡಿದ್ರು, ಅವರವರೇ ಏನು ಯಾರೋ ಮುಖಾಂತರ ಗೊತ್ತಾಯಿತು ಅಂತ ಜಾಗದಲ್ಲಿ ಲೇಔಟ್ ಮಾಡಿ ಇದು ಮಾಡಿ ಬಿಸಾಕಿದ್ದಾರೆ ಅಂತ ಎಕ್ಸರ್ಸೈಸ್ ಮೇಲೆ ನಾವೇ ಹೋಗಿ ತಂದು ನಾವೇ ಕೈಯಿಂದ ಇದು ಹಾಕಿ ಗುಂಡಿ ತೋಡಿ ಮಾಡಿ ಪುನಃ ಸ್ವಲ್ಪ ಒಂಥರ ತಂತಿ ಬೀಲ್ ಥರ ಕಟ್ಟಿ ಪುನಃ ಕಾಂಪೌಂಡ್ ಥರ ಮಾಡಿಕೊಂಡು ಲಾಸ್ಟಿಗೆ ಆ ಥರ ನೋಡಿದ್ರೆ 2 ಸಲನೂ ಬಂದು ಅವ್ರು 2 ಸಲನೂ ಇದೇ ರೀತಿ ನಮ್ಗೆ ಅನ್ಯಾಯ ಮಾಡ್ತಾನೆ ಹೋದ್ರು. ಸೈಟ್ ಹತ್ರ ಹೋದೆ, ಮಾಡ್ರು ಮಾಡ್ತೀನಿ, ನಿನ್ನ ಶರೀರ ಇರೋದಿಲ್ಲ, ನಿನ್ನ ತಲೆ ಮಾತ್ರ ಇರುತ್ತೆ, ಬಾಡಿ ಮಾತ್ರ ನೀನು ಹೋಗ್ತೀಯ ಅಂತ ಬಿಟ್ಟೆಲ್ಲ ಎದುರಿಸೋದು. ಯಾವ ಎಕ್ಸರ್ಸೈಸ್ ಮ್ಯಾನು ಅಲ್ಲಿ ಕರೆಕ್ಟಾಗಿ ಹೋಗೋಕ್ಕಾಗ್ತಿತ್ತಿಲ್ಲ. ಒಬ್ಬರೇ ಅಂತೂ ಹೆದರಿಕೆಲ್ಲ ಹೋಗೋಕ್ಕೆ ಆ ಥರ ಎಲ್ಲ ಹೆದರಿಕೆಲ್ಲ ಉಡ್ಸ್ಬಿಟ್ಟಿದ್ರಲ್ಲಿ. ಈಗ ನಾವು ಏನೇ ಒಂದು ಆಯ್ತು ಎಬ್ಗೋಡಿ ಅಲ್ಲಿಂದ ಏನು ಮಾಡಿದೆ, ಈ ಥರ ನೀವು 2003 ಅದು 2009 ನಾನೇನು ಮಾಡಿದೆ, ಈ ಥರ ಅವ್ರು ಹೊಡೆದಾಕಿದ್ರ ಮೇಲೆ ನಾನು ಎಬ್ಗೋಡಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡಿಬಿಟ್ಟು ಎಲ್ಲ ಮಾಜಿ ಸೈನಿಕರಿಗೆ ತಿಳಿಸ್ತಾ ಈ ಥರ ಆಗೋಗಿದೆ, ಅನ್ಯಾಯ ಆಗೋಗಿದೆ, ದಯವಿಟ್ಟು ನೀವು ಎಬ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ. ಬಂದಾಗ ಅಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಅಂತಿದ್ರು. ಅವರ ಕೇಸ್ನ ಟೇಕ್ ಓವರ್ ಮಾಡಿ ನಮಗೆ ಮುನಿರೆಡ್ಡಿಯವ್ರನ್ನೆಲ್ಲ ಕರೆಸಿ ಅಂತ ಒಂದು ಬರವಣಿಗೆ ಮಾಡಿಸಿ ಬಿಟ್ಟರು. ಅವನೇನು ಹೇಳ್ದ, ಇನ್ನು ಮುಂದಕ್ಕೆ ನಿಮ್ಗೇನು ತೊಂದರೆ ಕೊಡಲ್ಲ ಅಂತ ಹೇಳ್ದ. ಸುಮ್ಮನೆ ಅದು ಅಷ್ಟೇ ಹೇಳಿದ ಅಷ್ಟೇ. ಅಲ್ಲಿಂದ ಪುನಃ ಅವ್ನ ಕೆಲಸ ಅವ್ನು ಶುರು ಮಾಡ್ದ.
ನಮಗೆ ಸೈಟಿಗೆ ಹೋಗಕ್ಕೂ ಇದಕ್ಕೆ ಎಲ್ಲ ರೀತಿಯೂ ನಮ್ಗೆ ತೊಂದರೆ ಮಾಡೋಕ್ಕೆ ಶುರು ಮಾಡ್ದೆ. ಈಗ ಅಷ್ಟೇ ಕೊನೆಯಲ್ಲಂತೂ ಈಗ ರೌಡಿಸಮ್ ಥರ ಎಲ್ಲ ಆಗೋಯ್ತು. ಮತ್ತು ಅದರಲ್ಲಿ ರಾಜಣ್ಣ ಅಂತ ಹೇಳ್ಬಿಟ್ಟು ರಿಯಲ್ ಎಸ್ಟೇಟ್ ಅವರು ಬಂದು ಇನ್ಕ್ಲೂಡ್ ಆದ ಅದಕ್ಕೆ. ಅಲ್ಲಿಂದ ಅದರಲ್ಲಿ ಒಂದು ಎಕ್ಸ್ ಪಂಚಾಯತ್ ಪ್ರೆಸಿಡೆಂಟ್ ಒಬ್ಬ ಇದ್ದ ರವಿಶಂಕರ್ ರೆಡ್ಡಿ ಅಂತ, ಅವನು ಸ್ವಲ್ಪ ಎಲ್ಲರನ್ನೂ ಗುಮ್ರಾ ಟೈಪ್ ಮಾಡಿ ಎಲ್ಲರನ್ನೂ ಇದು ಮಾಡ್ತಾ ಇದ್ದಾರೆ. ಯಾರಿಗೂ ಕರೆಕ್ಟಾಗಿ ಇದು ಮಾಡೋಕ್ಕೆ ಹೋಗ್ತಾ ಇಲ್ಲ ಅವರು. ಅಲ್ಲಿ ಪೊಲೀಸ್ ಮೇಲೆ ಬಂದರೆ ಅವರೇ ಮುಂದೆ ಮಾತಾಡೋದು. ಈಗ ಮುನಿರೆಡ್ಡಿ ಮಾತಾಡೋದು ಅದು ಮಾತಾಡಲಿಕ್ಕೆ ಬಿಡೋದಿಲ್ಲ ಅವನು, ಯಾಕಂದರೆ ಅವನೇ ಮುಂದೆ ನಿಂತು ಅವನ ಮಾತಾಡನ್ನ ಕಟ್ ಮಾಡಿ ಇವನು ಮಾತಾಡೋಕ್ಕೆ ಇದು ಮಾಡೋದು. ರೈಟ್, ಅದು ಗೊತ್ತಾಯ್ತು. ಯಾಕಂದ್ರೆ ನಮ್ಮ ಸುವರ್ಣ ನ್ಯೂಸ್ ತಂಡ ಕೂಡ ಆ ಶೂಟಿಂಗ್ ಸ್ಪಾಟ್ಗೆ ಶೂಟಿಂಗ್ ಮಾಡೋಕೆ ಅಂತ ಕ್ಯಾಮ್ರಾ ತೊಗೊಂಡು ಹೋಗಿದ್ದಾಗ ಸಾಕಷ್ಟು ಅಡ್ಡಿಪಡಿಸಿದ್ರು. ಶ್ಯಾಮ್ ಸುಂದರ್ ಸರ್, ನೀವು ಕೇಳಿದ್ರಿ ಯಾವ ರೀತಿ ಅನ್ಯಾಯವಾಗಿದೆ ಇವರಿಗೆ ಅಂತ. ಪಾಪ ಸೈನಿಕರು ದೇಶಕ್ಕಾಗಿ ಹೋರಾಡಿದಂಥವ್ರು 1000 ರೂಪಾಯೋ 2000 ರೂಪಾಯಿ ಪೆನ್ಷನ್ ಬರುತ್ತೆ, ಒಂದು ಸೂರು ಬೇಕು ಅಂತ ಆಸೆ ಪಟ್ಟರೆ ಅವ್ರಿಗಾಗಿರುವಂಥ ಅನ್ಯಾಯ ನಿಜಕ್ಕೂ ಘೋರವಾದಂಥದ್ದು. ಈಗ ಏನು ಮಾಡ್ಬೋದು ಸರ್ ಇವರು? ಈಗ ನೋಡಿ, ನನ್ನ ಮಾಜಿ ಸೈನಿಕರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಬಟ್ ಅವ್ರಿಗಿಲ್ಲಿ ಯಾವ ರೀತಿ ಅನ್ಯಾಯ, ಯಾವ ರೀತಿ ಎಲ್ಲಿ ತಪ್ಪಾಗಿದೆ, ಅವರ ಈ ವಹಿವಾಟಿನಲ್ಲಿ ಎಲ್ಲಿ ತಪ್ಪಾಗಿದೆ ಅಂತಕ್ಕಂಥ ವಿಷಯ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ನೋಡಿ, ಬೆಂಗಳೂರಿನಲ್ಲಿ ಕಾನೂನಿನ ಥಿಯರಿ ಒಂದಿದೆ, ಏನಂತ ಅದನ್ನ ನಾವು ಡಾಕ್ಟ್ರೈನ್ ಆಫ್ ಕೇವಿಯಟ್ ಎಂಪ್ಟರ್ ಅಂತೀವಿ. ಅಂದರೆ ಕೊಳ್ಳುವವನೇ ನೀನು ಜಾಗೃತೆಯಿಂದ ಇರು ಅಂತ ಅದರ ಒಂದು ಅರ್ಥ. ಅಂದರೆ ನಮ್ಮ ಅಜಾಗರೂಕತೆಯಿಂದ, ನಾವು ಜಾಗರೂಕತೆಯಿಂದ ಇಲ್ಲದೆ ಏನಾದರೂ ಈ ರೀತಿ ತಪ್ಪುಗಳು, ಎಸ್ಪೆಷಲಿ ಈ ರೀತಿ ಹಿಂದೆ ಬಾಂಬೆನಲ್ಲಿ ಆಗ್ತಾ ಇತ್ತು, ಅಲ್ಲಿ ಹಾರಿಜಾಂಟಲ್ ಗ್ರೋತ್ ನಿಂತೋಗಿ ವರ್ಟಿಕಲ್ ಗ್ರೋತ್ ಆದಮೇಲೂ ಮೋಸಗಳಾಗ್ತಾ ಇತ್ತು. ಈಗ ಬೆಂಗಳೂರಿನಲ್ಲೂ ಸುಮಾರು 2 ದಶಕಗಳಿಂದ ಈ ರೀತಿ ರಿಯಲ್ ಎಸ್ಟೇಟ್ ಇವುಗಳಾಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಬಹಳಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಡೀಲ್ಗಳಲ್ಲಿ ಮೂಲ ಮಾಲೀಕರು ಮತ್ತು ಕೊನೆಯ ಕೊಳ್ಳುವವನ ವಿರುದ್ಧ ಎಲ್ಲೂ ಸಂಬಂಧ ಇರೋದಿಲ್ಲ. ಹಲವಾರು 100ಕ್ಕೆ 90 ಭಾಗದಷ್ಟು ಡೀಲ್ಗಳಲ್ಲಿ ಇದೇ ಆಗ್ತದೆ. ಇಲ್ಲ ಅವರ ಸಂಬಂಧಪಟ್ಟಂಥ ಪವರ್ ಆಫ್ ಅಟಾರ್ನಿ ಹೋಲ್ಡರ್ಸ್ಗಳು ಯಾರಾದರೂ ವ್ಯವಹರಿಸಿರ್ತಾರೆ. ಇನ್ನ ಕೆಲವು ವ್ಯವಹಾರಗಳಲ್ಲಿ ಯಾವ ರೀತಿ ಆಗಿರ್ತಂದ್ರೆ, ಒಂದು ಕುಟುಂಬದಲ್ಲಿ ಒಂದು 10 ಜನ ಸದಸ್ಯರಿದ್ದು ಅದು ಕೌಟುಂಬಿಕ ಆಸ್ತಿ ಅಥವಾ ಅವಿಭಕ್ತ ಕುಟುಂಬದ ಆಸ್ತಿ ಆಗಿರ್ತಕ್ಕಂಥ ಪಕ್ಷದಲ್ಲಿ ಯಾರೋ ಒಬ್ಬ ಮಾತ್ರ ಹೋಗಿ ಅಗ್ರಿಮೆಂಟ್ಸ್ ಮಾಡ್ಕೊಡೋದು, ಇವೆಲ್ಲ ಈ ರೀತಿ ಎಲ್ಲ ಬಹಳಷ್ಟು ಇವು ಬೆಳಕಿಗೆ ಬಂದಿದೆ. ಅಂದರೆ ಅವನೊಬ್ಬ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ, ಬೇರೆ ಕುಟುಂಬ ವರ್ಗದವ್ರಿಗೆ ಗೊತ್ತಿಲ್ಲದಂಗೆ ಈ ವ್ಯವಹಾರಗಳಾಗಿರ್ತದೆ. ಇಲ್ಲಿ ಇವ್ರಿಗೆ ಸೈಟ್ ಮಾರಿದಂಥವ್ರು ಯಾವ ರೀತಿಯಿಂದ ಇವರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಇನ್ನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಆದರೆ ಒಬ್ಬ ವಕೀಲನಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ಎಲ್ಲರಿಗೂ ಮನೆ ಮತ್ತು ಮದುವೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಅದ್ವಿತೀಯವಾದಂಥ 2 ಘಟ್ಟಗಳು. ಹೌದು, 2ರಲ್ಲಿ ಒಂದು ಕೆಟ್ಟೋದ್ರೂ ಸಹ ಅವನ ಮನುಷ್ಯ ಇದ್ರೂ ಸತ್ತ ಹಾಗೆ. ವೈವಾಹಿಕ ಜೀವನ ಕೆಡಬಾರ್ದು, ಮತ್ತು ಮನೆಯಲ್ಲಿ ಪರಿಸ್ಥಿತಿ ತಿಳಿಯಾಗಿರ್ಬೇಕು ಅಂತ ಹೇಳ್ತೀವಿ ನಾವು. ಇವರೆಲ್ಲ ದೇಶಕ್ಕಾಗಿ ಹೋರಾಡಿದ್ರು, ಬಂದಂಥ ಪೆನ್ಷನ್ ಹಣದಲ್ಲಿ ಒಂದು ಸೂರು ನಮ್ಮದೇ ಒಂದು ಮಾಡ್ಕೋಬೇಕು ಅಂತ ಹೇಳಿ ಒಂದು ಆಸೆಯನ್ನು ಹೊತ್ಕೊಂಡ್ರು. ಬಟ್ ಅವ್ರ ಆಸೆ ಇಟ್ಕೊಂಡಿದ್ದು ತಪ್ಪಲ್ಲ. ಬಟ್ ವ್ಯವಹರಿಸ್ಲಿಕ್ಕೆ ಮುಂಚೆ ಸೈನಿಕರಾಗಿದ್ದವರು ಅದೇನಾಗುತ್ತೆ ಅಂದರೆ, ನೋಡಿ, ಬಹಳಷ್ಟು ಕಡೆ ಇವಾಗ ಅವರು ಹೇಳ್ತಾ ಇದ್ರು, ಯೋಧರು ಏನು ಹೇಳ್ತಾ ಇದ್ರು ಅಂದರೆ, ಎಲ್ಲರೂ ನನಗೆ ಹೇಳಿದ್ರು ಅದಕ್ಕೆ ನಾನು ಹೋದೆ ಅಂತ. ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಎಲ್ಲ ಒಂದು ಕಡೆ ಬೇಸ್ ಇರ್ತದೆ. ಅಂದರೆ ಇಂಥ ಜಾಗದಲ್ಲಿ ಸೈಟ್ ಸಿಗ್ತಾ ಇದೆ ಅಂತ. ಆದರೆ ಆ ಇನ್ಫಾರ್ಮೇಶನ್ ತಗೊಂಡು ಅದೇ ರೀತಿ ಮುನ್ನುಗ್ಗೋದ್ರ ಬದಲು ಒಂದು 5,000 ರೂಪಾಯಿ, ಒಂದು 2-3 ಸಾವಿರ ರೂಪಾಯಿ ಕೊಟ್ಟರು ಒಳ್ಳೆ ಲೀಗಲ್ ಅಡ್ವೈಸ್ ಕೊಡುವಂಥ ಲಾಯರ್ಗಳಿದ್ದಾರೆ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ. ಅದಕ್ಕಾದಂಥ ಕಾನೂನು ಅಂದರೆ ಯಾರಿಗಾದ್ರೂ ಲಾಯರ್ಗಳ ಹತ್ರ ಹೋಗ್ಲಿಕ್ಕೆ ಕಷ್ಟ ಆದರೆ ಫ್ರೀಯಾಗಿ ಲೀಗಲ್ ಏಡ್ ಕೊಡುವಂಥ ಹಲವಾರು ಸಂಸ್ಥೆಗಳಿದ್ದಾವೆ. ಅಲ್ಲಿ ಹೋಗಿ ನೋಡಿ, ನಾನು ಈ ಥರ ಸೈಟ್ ಕೊಂಡ್ಕೋಬೇಕು ಅಂತಿದ್ದೀನಿ. ನೋಡಿ, ಬಹಳಷ್ಟು ಕಡೆ ಏನಾಗಿದೆ, ಬೆಂಗಳೂರಿನಲ್ಲಿ ರೆವಿನ್ಯೂ ಲ್ಯಾಂಡ್ಸ್ ಇದ್ದಾವೆ, ಅಂದರೆ ನಿವೇಶನಕ್ಕಾಗಿ ಪರಿವರ್ತನೆ ಆಗದೇ ಇರತಕ್ಕಂಥ ಜಮೀನುಗಳಿದ್ದಾವೆ. ಇನ್ನು ಕೆಲವು ಕಡೆ ಏನಾಗಿದೆ ಅಂದರೆ, ಪರಿವರ್ತನೆ ಒಂದು ಕಡೆ ಆಗಿರ್ತದೆ, ಮತ್ತೆ RTCನೂ ಅದರ ನಡೀತಾ ಇರ್ತದೆ. ಅಂದರೆ ಇವರೇನು ಮಾಡ್ತಾರೆ ಅಂದರೆ, ಪರ್ಮಿಷನ್ಗಳೇ ಇರೋದಿಲ್ಲ, ಇವರೇ ಒಂದು ಪ್ರೈವೇಟ್ ಲೇಔಟ್ ಅಂತ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ರೆವಿನ್ಯೂ ರೆಕಾರ್ಡ್ಸ್ ಕೂಡ ಚಾಲ್ತಿಯಲ್ಲಿ ಇರ್ತವೆ. ಇವರೇನು ಮಾಡ್ತಾರೆ, ಸೈಟ್ಗಳು ಅಂತೇಳಿ ರಿಜಿಸ್ಟರ್ ಆಗಿಬಿಡ್ತದೆ, ಇವ್ರಿಗೆ ರಿಜಿಸ್ಟರ್ಡ್ ಡಾಕ್ಯುಮೆಂಟೇ ಸಿಗ್ತದೆ, ಸೈಟ್ ನಂಬರ್ನಲ್ಲಿ ಸಿಗ್ತದೆ. ಬಟ್ ಆ ಲ್ಯಾಂಡ್ ಲಾರ್ಡ್ಸ್ ಏನು ಮಾಡ್ತಾರೆ, ಸುಮಾರು ಸಲ ಇದನ್ನ ಸರ್ವೆ ನಂಬರ್ ಲ್ಯಾಂಡು, ನಿಮ್ಮ ಸೈಟ್ನಲ್ಲಿ ಸರ್ವೆ ನಂಬರ್ ಎಲ್ಲಿದೆ ತೋರಿಸಿ ಅಂತ ಹೇಳಿ ಬಹಳಷ್ಟು ಸಲ ಈ ರೀತಿ ಆಗಿರ್ತಕ್ಕಂಥದ್ದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ನನ್ನ ಒಂದು ವಿಶ್ಲೇಷಣೆ ಏನಂದರೆ, ಅವ್ರಿಗೆ ಮೋಸ ಆಗಿರ್ಬೋದು, ಆದರೆ ಇಲ್ಲಿ ತೀರಾ ಬಹಳ ಜಾಗರೂಕತೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಅಗ್ರಿ ವಿತ್ ಯು. ಇಲ್ಲಿ ಒಂದು ಅಂಶ ಪ್ರಾಬಬಲಿ ನಾವೀಗ ಏನು ಮಾಡ್ಬೋದು ಅಂತಂದ್ರೆ, ನೀವು ಹೇಳೋದು ಖಂಡಿತವಾಗ್ಲೂ ನಿಜವಾದಂಥ ಮಾತು. ಎಲ್ಲರಿಗೂ ಕೂಡ ಒಂದು ನಿವೇಶನ ಬೇಕು, ಮನೆ ಕಟ್ಕೊಳ್ಬೇಕು, ಸೈಟ್ ಬೇಕು ಅನ್ನೋ ಆಸೆ ಇರುತ್ತೆ. ಆ ಆಸೆಯ ಧಾವಂತದಲ್ಲಿ ಈ ತರ ದುಡುಕ್ತಾರೆ. ಹೌದು, ಎಕ್ಸಾಕ್ಟ್ಲಿ. ಸೊ ನೀವು ಈಗ ಆಸ್ ಎ ಲಾಯರ್ ನೀವು ಅವ್ರನ್ನ ನೇರವಾಗಿ ಮಾತಾಡಿಸ್ಬೋದು. ಏನು ಯಾವ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು ಸೈಟ್ ತಗೊಳ್ಳೋಕ್ಕಿಂತ ಮುಂಚೆ? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಪ್ಲೀಸ್ ಸರ್, ಮಾತಾಡಿ ಸರ್. ಅಲ್ಲ, ಈಗ ನೀವು ಹೇಳಿ ನನಗೆ ದಯವಿಟ್ಟು. ನಿಮಗೆ ಮೊದಲು ನೀವು ಈ ಲ್ಯಾಂಡಿನ ಓನರ್ ಯಾರು, RTC ರೆಕಾರ್ಡ್ನಲ್ಲಿ ಯಾರು ಓನರ್ ಇದ್ದಾರೆ, ಅವ್ರ ಹತ್ರನೇ ವ್ಯವಹಾರ ಮಾಡಿದ್ರಾ?
ಎಸ್ ಸರ್, ಅವ್ರನ್ನ ಹತ್ರನೇ ವ್ಯವಹಾರ ಮಾಡಿ. ಈ ಮಿಲಿನಿಯಂ ಸಿಟಿ ಅಂತಕ್ಕಂಥದ್ದು ಯಾರು ಮಾಡಿದ್ದು? ಸಲಾವುದ್ದೀನ್ ಅಂಡ್ ಮೊಯಿನ್ ಖಾನ್. ನೋಡಿ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಈಗ ನಿಮಗೆ ತೊಂದರೆ ಕೊಡ್ತಾ ಇರೋದು ಮುನಿರೆಡ್ಡಿ. ನೋಡಿ ಈ ಏನಾಗಿದೆ ಅಂದ್ರೆ, ಇಲ್ಲಿ ನೋಡಿ ನನಗೆ ಮೇಲ್ನೋಟಕ್ಕೆ ಇಲ್ಲಿ ಅಲ್ಲ, ಅವ್ರ ಸಮಸ್ಯೆ ಬಹಳ ಜ್ವಲಂತವಾದ ನಿಜವಾದಂತ ಸಮಸ್ಯೆ. ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದ್ರೆ, ಈ ರೀತಿ ಇವಾಗ ಯಾರೋ ಒಬ್ರು ಬಂದು ಇವ್ರ ಸೈಟ್ ಇದ್ದ ಜಾಗದಲ್ಲಿ ಅವ್ರ ಕಾಂಪೌಂಡ್ ಹೊಡೆದಾಕಿ ಅಲ್ಲಿಗೆ ಅತಿಕ್ರಮವಾಗಿ ಪ್ರವೇಶ ಮಾಡ್ದ ಅಂತ ಹೇಳೋಣ. ಬಟ್ ಅವ್ನು ಪ್ರವೇಶ ಮಾಡ್ಲಿಕ್ಕಿಂತ ಮುಂಚೆ ಸುಮ್ಮನೆ ಮಾಡಲ್ಲ. ಅವ್ನು ಹೋಗಿ ಅವ್ರನ್ನ ಲಾಯರ್ ಹತ್ರ ಕೇಳಿರ್ತಾನೆ, ಏನಂತ, ನೋಡಪ್ಪ ಇದು ಮೊದಲು ನಂದಾಗಿತ್ತು ಜಾಗ, ಈ ಥರ ಕೊಟ್ಬಿಟ್ಟಿದೆ, ಇವಾಗ ಯಾರೋ ಅಂದ್ರೆ ಏನ್ ಮಾಡೋದು, ನಾನು ಇನ್ನ ಮಾಡ್ಬೋದಾ ಅಂದ್ರೆ, RTC ಎಲ್ಲ ನಿನ್ನ ಹೆಸರಿನಲ್ಲೇ ಇದೆ ಮಾರಾಯ, RTC ರೆಕಾರ್ಡ್ಸ್ ಎಲ್ಲ ಇನ್ನ ನಿನ್ನ ಹೆಸರಿನಲ್ಲೇ ಇದೆ, ಅವ್ರ ಹೆಸರಿಗೆ ಏನು ಚೇಂಜ್ ಆಗಿಲ್ಲ, ನೀನು ಹೋಗು ಅಂತ ಅವನು ಆ ಧೈರ್ಯದ ಮೇಲೆ ಬರ್ತಾನೆ. ಈಗ ನೋಡಿ ಸಲಾವುದ್ದೀನ್ ಮೊಯಿನ್, ಇವಾಗ ಇವರ ಹಕ್ಕು ಇಮಿಡಿಯೇಟ್ ಆಗಿ ಆ ಸಲಾವುದ್ದೀನ್ ಮೊಯಿನ್ ಅವರ ಕತ್ತಿನ ಪಟ್ಟಿ ಅವ್ರು ಹಿಡಿಬೇಕು. ಅವನು ಏನ್ ಮಾಡ್ತಾನೆ, ಅದು ನಾಯಿಯ ಬಾಲಕ್ಕೆ ಹೇಳ್ತು ಅನ್ನೋ ತರ ಅವನು ಮತ್ತೆ ಅವ್ರಿಗೆ ಅವನು ಯಾರ ಹತ್ರ ಇಂದ ಜಮೀನ್ ತಗೊಂಡಿದ್ನೋ ಅವ್ರ ಹತ್ರ ಹೋಗಿ ಇದು ಆ ರೀತಿ ಚೈನ್ ರಿಯಾಕ್ಷನ್ ಅಲ್ಲಿ ಹೋಗ್ಬೇಕಾಗ್ತದೆ. ಹಾಗಾಗಿ ನನಗೆ ಏನನ್ಸುತ್ತೆ ಅಂದ್ರೆ, ನೀವು ಖಂಡಿತವಾಗ್ಲಿ ದೇಶಕ್ಕಾಗಿ ಎದೆ ಕೊಟ್ಟು ಹೋರಾಡ್ದಂಥವ್ರು, ಆದ್ರೆ ಕಾನೂನಿನ ಸಮಸ್ಯೆ ಬಂದಾಗ ನಾವು ಎದೆ ಕೊಟ್ಟು ಓಡಾಡ್ತೀವಿ. ನಮ್ಮ ಯೋಧರು ಹೇಳ್ತಾ ಇದ್ರು, ನಾವೇ ಕಾಂಪೌಂಡ್ ಹಾಕಿದ್ವಿ, ನಾವೇ ಮಾಡೋ ನೆಸೆಸಿಟಿ ಇಲ್ಲ ರೀ. ಯಾಕೆಂದ್ರೆ ಹೋಗಿ ಈಗಲಾದ್ರೂ ಕಾನೂನಿನ ಹೆಲ್ಪ್ ತಕೊಳ್ಳಿ, ನ್ಯಾಯಾಲಯದ ಮುಂದೆ ಹೋಗಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ನ್ಯಾಯಾಲಯದ ಮುಂದೆ ಹೋಗಿದ ತಕ್ಷಣ ಲಾಯರು, ಕೋರ್ಟು, ಕಚೇರಿ ಖರ್ಚಾಗ್ತದೆ ಅಂತಕ್ಕಂಥ ಒಂದು ಇದಿಟ್ಕೋಬೇಡಿ. ಬಹಳಷ್ಟು ಫ್ರೀಯಾಗಿ ಉಚಿತವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳಿದ್ದಾವೆ. ಅಂಡ್ ಎಸ್ ಸರ್, ಅಂಡ್ ಇನ್ನೊಂದು ವಿಚಾರ, ಅಫ್ಕೋರ್ಸ್ ಉಚಿತವಾಗಿ ಸೌಲಭ್ಯ ಸಿಗುತ್ತೆ, ಲೀಗಲ್ ಅಡ್ವೈಸ್ ಕೂಡ ಅವ್ರು ಸಿಗುತ್ತೆ, ನಿಜ. ಬಟ್ ಐ ಥಿಂಕ್ 2003 ಕೊಂಡ್ಕೊಂಡಿದ್ದು ಈಗಾಗಲೇ 10 ವರ್ಷಗಳು ಉರುಳು ಹೋಗಿದ್ದಾವೆ. ಹೌದು, 10 ವರ್ಷಗಳಲ್ಲಿ ಕೇಳಿದ ಪ್ರಶ್ನೆ ಬಹಳ ಸಮಂಜಸ. ಯಾಕೆಂದ್ರೆ ನಮ್ಮ ಕಾನೂನಲ್ಲಿ ನನ್ನ ಯಾವುದೇ ಒಂದು ಪ್ರಾಪರ್ಟೀಸ್ಗೆ ಅಥವಾ ನನ್ನ ಯಾವುದೇ ಒಂದು ಹಕ್ಕುಗಳಿಗೆ ಯಾವುದಾದ್ರೂ ಕುಂದುಂಟಾದಾಗ ಅಥವಾ ಏನಾದ್ರೂ ಅದಕ್ಕೆ ಅಪಾಯ ಬಂದಾಗ, ಅಪಾಯ ಬಂದಂತ ದಿವಸದಿಂದ 3 ವರ್ಷದ ಕೆಳಗಡೆ, ಅಂದ್ರೆ ನನಗೆ ಅದು ತಿಳಿದ ದಿವಸದಿಂದ 3 ವರ್ಷದ ಒಳಗಡೆ ನಾನು ನ್ಯಾಯಾಲಯದ ಕಟಕಟೆ ಹತ್ತಬೇಕು. ಆದ್ರೆ ಅಂದ್ರೆ ನಿವಾರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಈ ಸಮಸ್ಯೆ ಅಂತ ತಿಳಿದ ದಿನದಿಂದ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಇವ್ರೇನ್ ಮಾಡಿದ್ರು, ಅಲ್ಲಿ ಹೋದ್ರು 10 ವರ್ಷದಿಂದ ಇವರು ರಿಜಿಸ್ಟರ್ ಮಾಡಿ ಇವರು ರಿಜಿಸ್ಟರ್ ಪತ್ರದ ಅಡಿ ತಕೊಂಡಿದ್ದಾರೆ. ಆದ್ರೆ ನಿವಾರಣೆ ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ಸಮಸ್ಯೆ ಇಲ್ಲಿದೆ ಅಂತ ಅವ್ರಿಗೆ ಯಾವತ್ತಿದಿಂದ ತಿಳಿತೋ. ಇವಾಗ ಮುನಿರೆಡ್ಡಿ ಯಾಕೆ ಬಂದ ಅಲ್ಲಿ ಅಂದ್ರೆ ಅವನಿಗೆ ಏನೋ ಒಂದು ಲೀಗಲ್ ಬೇಸ್ ಇದೆ ಅಂತಕ್ಕಂಥದ್ನ ಇವರು ಎಕ್ಸಾಮಿನೇಷನ್ ಮಾಡ್ಬೇಕಾಗ್ತದೆ. ಆಲ್ ರೈಟ್ ಸರ್, ಎಸ್, ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಸರ್. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ.